ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿರುವಂತಹ ದರ್ಶನ್ಗೆ ನೀಡಿದ್ದ ಅನುಮತಿ ಇಂದು ಅಂತ್ಯವಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಇರುವಂತಹ ನಟ ದರ್ಶನ್ಗೆ ನೀಡಿದ್ದಂಥ ಅನುಮತಿ ಇವತ್ತು ಅಂತ್ಯವಾಗುತ್ತೆ. ನಾಳೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬೇಕಾಗಿದ್ದಾರೆ ನಟ ದರ್ಶನ್ ಅವರು. ಜನವರಿ 5ರವರೆಗೂ ಕೂಡ ಅನುಮತಿ ಕೊಟ್ಟಿತ್ತು CCH ಕೋರ್ಟ್. ಅಂದರೆ ನಟ ದರ್ಶನ್ ಅವರಿಗೆ ಮೈಸೂರಿಗೆ ಹೋಗಲಿಕ್ಕೆ ಜನವರಿ 5ನೇ ತಾರೀಕುವರೆಗೂ ಅಂದರೆ ಇವತ್ತಿನವರೆಗೂ ಕೂಡ ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಆ ಅನುಮತಿ ಇವತ್ತು ಅಂತ್ಯವಾಗುತ್ತೆ ಅಂತ ಹೇಳಿ ಇವತ್ತು ರಾತ್ರಿ ಬೆಂಗಳೂರಿಗೆ ಬರಬೇಕಾಗಿದೆ ನಟ ದರ್ಶನ್ ಅವರು. ಆದರೆ ಅನುಮತಿಯನ್ನು ವಿಸ್ತರಣೆಗೆ ಕೋರಿ ಮನವಿ ಸಲ್ಲಿಸುವ ಸಾಧ್ಯತೆಗಳ ಬಗ್ಗೆ ವಕೀಲರ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರಂತೆ. ಇವತ್ತು ಭಾನುವಾರ ಆದ ಕಾರಣಕ್ಕಾಗಿ ನಾಳೆ ಅರ್ಜಿ ಸಲ್ಲಿಕೆ ಬಗ್ಗೆ ಚರ್ಚೆ ನಡೆಯುತ್ತಂತೆ. ತಾಯಿಗೂ ಕೂಡ ಆರೋಗ್ಯ ಸರಿಯಿಲ್ಲ, ಅವರನ್ನು ಕೂಡ ಆರೈಕೆ ಮಾಡಬೇಕಿದೆ. ಇದರ ಜೊತೆಗೆ ಇನ್ನೂ ಕೆಲ ದಿನಗಳ ಕಾಲ ಇಲ್ಲೇ ಇರೋಕೆ ಅನುಮತಿ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ದರ್ಶನ್ ಮನವಿಗೆ ಅವಕಾಶ ಕೊಟ್ಟರೆ ಮೈಸೂರಲ್ಲೇ ಇರಬಹುದು ನಟ ದರ್ಶನ್ ಅವರು ಅಂತ ಹೇಳಿ. ಅಂದರೆ ಇವತ್ತು ಅಂತ್ಯವಾಗುತ್ತೆ. ಮೈಸೂರಿನಲ್ಲಿ ಇರುವಂಥ ಅನುಮತಿ ಏನಿತ್ತಲ್ವ ಅದು ಇವತ್ತು ಅಂತ್ಯವಾಗುತ್ತೆ. ಬಟ್ ನಾಳೆಯಿಂದ ಅವರು ಅಲ್ಲಿರೋಂಗಿಲ್ಲ. ಈ ಕಾರಣಕ್ಕಾಗಿ ಮತ್ತೆ ಮನವಿ ಸಲ್ಲಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂದರೆ ಇವತ್ತು ಭಾನುವಾರ ಆಗಿದೆ, ಹೀಗಾಗಿ ಇವತ್ತು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾಳೆ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ವೇಳೆ ಏನಾದರೂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದ್ದೇ ಆದಲ್ಲಿ ಆಗ ಮೈಸೂರಲ್ಲೇ ಇರಬಹುದು. ಒಂದು ವೇಳೆ ಏನಾದರೂ ಕೋರ್ಟ್ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜಾಮೀನಿನಲ್ಲಿರುವಂಥ ನಟ ದರ್ಶನ್ ಅವರು ಮೈಸೂರಲ್ಲಿದ್ದಾರೆ. ಆದರೆ ಮೈಸೂರಲ್ಲಿ ಇರಲಿಕ್ಕೆ ಅವಕಾಶ ಕೊಟ್ಟಿದ್ದು ಕೇವಲ ಜನವರಿ 5ನೇ ತಾರೀಕುವರೆಗೂ ಮಾತ್ರ. ಇವತ್ತು ಅಂತ್ಯವಾಗುತ್ತೆ ಆ ಅನುಮತಿ. ಇವತ್ತು ನೈಟ್ ಮೈಸೂರನ್ನು ಬಿಡಬೇಕಾಗುತ್ತೆ. ಬಟ್ ಇದರ ನಡುವೆ ವಕೀಲರಿಂದ ಒಂದು ಚರ್ಚೆ ಆರಂಭವಾಗಿರುವಂಥದ್ದು. ವಕೀಲರ ಜೊತೆ ಒಂದು ಚರ್ಚೆ ನಡೆಸಿದ್ದಾರಂತೆ. ಮತ್ತೆ ವಿಸ್ತರಣೆ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಅಂತೆ. ಕಾರಣ ಇಷ್ಟೇ, ಅವರ ತಾಯಿಗೂ ಕೂಡ ಆರೋಗ್ಯ ಸರಿಯಿಲ್ಲ, ಜೊತೆಗೆ ಅವರು ಕೂಡ ಫಿಸಿಯೋಥೆರಪಿ ಟ್ರೀಟ್ಮೆಂಟಲ್ಲಿದ್ದಾರೆ.